Hello everyone, welcome to Sanmargha classes. Let us see question number 3 of chapter Some Natural Phenomenon. One of the following activities is not to be performed at the time of lightning. ಹಾಗಿದ್ರೆ ಮಿಂಚ್ತಾ ಇರುವಾಗ ಯಾವುದನ್ನ ಮಾಡಬಾರ್ದು ಅಂತ ಕೇಳ್ತಿದ್ದಾರೆ. ಓಕೆ, ಆಪ್ಷನ್ ಎ ಬಾತಿಂಗ್, option B using mobile phone, option C lighting of the bulbs, option D not going out of the house. ಇಲ್ಲಿ one of the following activities is not to be performed. ಯಾವುದನ್ನ ಮಾಡಬಾರ್ದು? ಬಾತಿಂಗ್. ಎಸ್, ಕರೆಕ್ಟ್. ಆಕ್ಚುಲಿ ಸ್ವಿಮ್ಮಿಂಗ್, ಬಾತಿಂಗ್ ಅದಕ್ಕಿಂತ ಪರ್ಫೆಕ್ಟ್ ಆಗಿ ಸ್ವಿಮ್ಮಿಂಗ್ ಅಥವಾ ಬಾತಿಂಗ್ ಔಟ್ಸೈಡ್, ಹೊರಗಡೆ ಸ್ನಾನ ಮಾಡುವಂಥದ್ದು, ಅದನ್ನು ಮಾಡಬಾರ್ದು. This is right answer. Why? We know this water is good conductor of electricity. So ಈ ಲೈಟ್ನಿಂಗ್ ಆಗ್ತಾ ಇರೋದು ಯಾವ ಕಾರಣಕ್ಕೆ? ಚಾರ್ಜಸ್ ಅಲ್ವಾ? ಸೊ ಆ ಚಾರ್ಜಸ್ ಏನಿದೆ ಇಲ್ಲಿ ಒಂದು ಕರೆಂಟ್ ತರ ಫ್ಲೋ ಆಗ್ತಾ ಇರುತ್ತೆ, ಇಲೆಕ್ಟ್ರಿಕ್ ಕರೆಂಟ್ ಅಲ್ವಾ? ಮಿಂಚು ಇಲೆಕ್ಟ್ರಿಕ್ ಕರೆಂಟ್ ಇದ್ದ ತರ ಅದು ವಾಟರ್ ಥ್ರೂ ಫ್ಲೋ ಆಗುತ್ತೆ. ಸೊ ಶಾಕ್ ಹೊಡೆಯೋ ಚಾನ್ಸಸ್ ಇರುತ್ತೆ. ಇಲ್ಲಿ ಲೈಟ್ನಿಂಗ್ ಆಗೋ ಟೈಮಲ್ಲಿ ಹೊರಗಡೆ ಸ್ನಾನ ಮಾಡಬಾರ್ದು. ಆಪ್ಷನ್ ಬಿ ಯೂಸಿಂಗ್ ಮೊಬೈಲ್ ಫೋನ್. ಮೊಬೈಲ್ ಫೋನ್ ಯೂಸ್ ಮಾಡಬಾರ್ದು, ಬಟ್ ಲ್ಯಾಂಡ್ ಲೈನಿಗೆಲ್ಲ ಕಂಪೇರ್ ಮಾಡಿದ್ರೆ ಮಾಡ್ಬೋದು, ಯಾಕಂದ್ರೆ ಡೈರೆಕ್ಟ್ ವೈರ್ ಕನೆಕ್ಷನ್ ಏನು ಇರೋದಿಲ್ವಲ್ಲ, ಹಾಗಾಗಿ ಆಪ್ಷನ್ ಬಿ ಈಸ್ ರಾಂಗ್. ಆಪ್ಷನ್ ಸಿ ಲೈಟ್ನಿಂಗ್ ಆಫ್ ದ ಬಲ್ಬ್ಸ್. ಲೈಟ್ನಿಂಗ್ ಆಫ್ ದ ಬಲ್ಬ್ಸ್ ಇದು ಕೂಡ ರಾಂಗ್ ಆನ್ಸರ್. ಆಪ್ಷನ್ ಡಿ ನಾಟ್ ಗೋಯಿಂಗ್ ಔಟ್ ಆಫ್ ದ ಹೌಸ್. ಇಲ್ಲಿ ಮನೆಯಿಂದ ಹೊರಗೆ ಹೋಗಬಾರ್ದು, ಮನೆಯಿಂದ ಹೊರಗೆ ಹೋಗಬಾರ್ದು. ಸೊ ದಿಸ್ ಇಸ್ ಆಲ್ಸೋ ರಾಂಗ್ ಆನ್ಸರ್. ನಾಟ್ ಗೋಯಿಂಗ್ ಔಟ್ ಆಫ್ ದ ಹೌಸ್. ಇಲ್ಲಿ ಏನ್ ಕೇಳಿದ್ದಾರೆ? ನಾಟ್ ಟು ಬಿ ಪರ್ಫಾರ್ಮ್ಡ್ ಅಂತ ಕೇಳಿದ್ದಾರೆ. ಯಾವ್ದನ್ನ ಮಾಡಬಾರ್ದು? ಮನೆಯಿಂದ ಹೊರಗೆ ಹೋಗ್ಬಾರ್ದು ಅನ್ನೋದನ್ನ ಮಾಡಬಾರ್ದು ಅಂದ್ರೆ ಇಂಡೈರೆಕ್ಟ್ ಆಗಿ ಏನಾಗುತ್ತೆ? ಮನೆಯಿಂದ ಹೊರಗೆ ಹೋಗ್ಬೇಕು ಅಂದಂಗ ಆಗುತ್ತೆ. ಸೊ ಇದೇನಿದೆ ಆಪ್ಷನ್ ಡಿ ತಪ್ಪಾಗುತ್ತೆ. ಸರಿನಾ? ನಾಟ್ ಗೋಯಿಂಗ್ ಔಟ್ ಆಫ್ ದ ಹೌಸ್. ಸೊ ದ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ಎ, bathing. Thank you.